ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋನಲ್ಲಿ 9 ವಾರ ಮಾಡುವಂತಹ ಆಂಜನೇಯ ಸ್ವಾಮಿಯ ಕಾರ್ಯಸಿದ್ಧಿ ವ್ರತ ಅಂತ ಹೇಳಿ ಕರೀತಾರೆ ಇದನ್ನು. ಆ ವ್ರತದ ಬಗ್ಗೆ ಹೇಳ್ತೀನಿ. ಯಾವುದಕ್ಕೆಲ್ಲ ಮಾಡ್ಬೋದು ನಾವು ಈ ವ್ರತನ ಅಂತಂದರೆ, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳ್ದಲೇ ಇರೋವಂಥದ್ದು. ಅಂದರೆ ಚಂಡಿ ಮಾಡ್ತಿರ್ತಾರೆ, ನಾವೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಅಥವಾ ಯಾವಾಗಲೂ ಮನೆಯಲ್ಲಿ ಗಂಡ ಹೆಂಡತಿಗೆ ಜಗಳ ಆಗ್ತಾ ಇರುತ್ತೆ, ಅಥವಾ ನಮ್ಮ ಮನೆಯಲ್ಲಿ ನಮಗೆ ಫೀಲ್ ಆಗೋಗುತ್ತೆ ದುಷ್ಟಶಕ್ತಿಗಳ ಕಾಟ ಇದೆ, ಅಂದರೆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿ ಇದೆ ಅನ್ನೋಂಥವ್ರು, ಅಥವಾ ನಮ್ಮ ಮೇಲೆ ವಾಮಾಚಾರ ಆಗಿದೆ ಅಂತ ಅನ್ನೋರು, ಅಥವಾ ಇನ್ನೇನೇ ಸಮಸ್ಯೆ, ಇಂಥದ್ದೇ ಅಂಥದ್ದೇ ಅಂತಿಲ್ಲ, ನೀವು ಮನೆಯಲ್ಲಿ ಏನೇ ಸಮಸ್ಯೆ ಎದುರಿಸ್ತಾ ಇದ್ದರೂ ಅದಾದಷ್ಟು ಬೇಗ ನಿವಾರಣೆ ಆಗಬೇಕು ಅನ್ನೋಂತಹ ಆಸೆ ಇದ್ದರೆ ಈ ವ್ರತ ಹಿಡೀರಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ರಾಯರ ಪೂಜೆನ ಯಾರೆಲ್ಲ ಮಾಡ್ತೀರಾ ಅಂಥವರು ಸ್ವಲ್ಪ ಆಂಜನೇಯ ಸ್ವಾಮಿ ಪೂಜೆನೂ ಮಾಡಿ. ಏಕೆಂದರೆ ರಾಯರು ಎಲ್ಲಿರ್ತಾರೋ ಹಿಂದೆ ಸ್ವಾಮಿ ಇದ್ದೇ ಇರ್ತಾರೆ. ಶೀಘ್ರ ಫಲಪ್ರಾಪ್ತಿ. ಇವರಿಬ್ಬರನ್ನೂ ಸೇರಿಸಿ ನೀವು ಪೂಜೆ ಮಾಡಿದ್ರಿ ಅಂತಂದರೆ ನಿಮ್ಮ ಜೀವನ ಮುಂದೆ ಉಜ್ವಲವಾಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹೇಗೆ ಮಾಡೋದು ಅಂತಂದರೆ, 9 ಶನಿವಾರ ಈ ಸ್ವಾಮಿಯ ಪೂಜೆಯನ್ನು ನಾವು ಮಾಡಬೇಕು. ಈ ವ್ರತ ಅಂತಂದರೆ 9 ಶನಿವಾರಗಳು ನಾವು ಮಾಡಬೇಕು. ಮೊದಲನೇ ಶನಿವಾರ ನಾವು ಪೂಜೆ ಇಡಿದಾಗ ನಮ್ಮ ಕುಲದೇವರು ಯಾರಿರ್ತಾರಲ್ವ, ಕುಲದೇವರ ಮುಂದೆ ಎಲೆ ಅಡಿಕೆ ಇಟ್ಟು 11 ರೂಪಾಯಿನ ನಾವು ಇಟ್ಟು ಮೊದಲು ಆ ಸ್ವಾಮಿ ಅಪ್ಪಣೆ ಕೇಳ್ಕೋಬೇಕು. ನೀವು ನಿಮ್ಮ ಕುಲದೇವ್ರನ್ನ, ಈ ವ್ರತಾಚರಣೆ ನಾನು ಈ ರೀತಿ ಹಿಡಿತಾ ಇದ್ದೀನಿ, ನೀವು ಅದ್ರ ಜೊತೆ ಕೈಗೂಡಿಸಿ ನಮಗೆ ಒಳ್ಳೇದು ಮಾಡಿ, ಈ ವ್ರತ ಸಫಲವಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ. ಯಾವ ರೀತಿ ಮಾಡಬೇಕು ಈ ವ್ರತನ ಅಂತಂದರೆ, ಇದನ್ನು ಗಂಡಸರಾದರೂ ಮಾಡ್ಬೋದು ಅಥವಾ ಹೆಂಗಸರಾದರೂ ಮಾಡ್ಬೋದು. ಹೆಣ್ಮಕ್ಳಾದರೆ ನಿಮ್ಮ ಮುಟ್ಟಿನ ದಿನದಲ್ಲಿ, ಅಂದರೆ ಪೀರಿಯಡ್ಸ್ ಆಗಿರ್ತಿರಲ್ವ, 5 ಡೇಸ್ ಕಳ್ಕೊಂಡಿರಬೇಕು. ಆ 5 ದಿನ ಕಳೆದು ತಲೆ ಸ್ನಾನ ಮಾಡಿ ಆಗಿರಬೇಕು. ಆ ರೀತಿ ಇದ್ದರೆ ಮಾತ್ರ, ಅಂದರೆ 3 ದಿನ 4 ದಿನ ಆಗಿರುವಂಥವ್ರು ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಆ ತೊಂದರೆ ಏನೂ ಇಲ್ಲ ಅನ್ನೋವಂಥವ್ರು ಮಾಡ್ಕೊಳ್ಳಿ. ಶನಿವಾರ ನೀವು ಬೆಳಗ್ಗೆನೇ ಬೇಗ ಎದ್ದೇಳಬೇಕು. ನೀವು 8:30 ಒಳಗಡೆ ಪೂಜೆ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣ ಫಲಪ್ರಾಪ್ತಿ ಆಗುತ್ತೆ. ಯಾವ ರೀತಿ ಮಾಡಬೇಕು? ಬೆಳಗ್ಗೆ ಎದ್ದು ಮನೆ ಎಲ್ಲ ಒರೆಸ್ಕೊಂಡು ಮನೆ ಶುಚಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ತಲೆಗೆ ಸ್ನಾನ ಮಾಡಬೇಕು. ಅವತ್ತಿನ ದಿನ ಮಾಡಿಕೊಂಡು ಮಡಿ ಬಟ್ಟೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಅದನ್ನು ಕ್ಲೀನಾಗಿ ಒರೆಸ್ಕೊಂಡು ಅವತ್ತು 9 ಕುಂಕುಮದ ಬೊಟ್ಟಿಡಬೇಕು ಸ್ವಾಮಿಗೆ. 9 ಅಲ್ಲಲ್ಲಿ ಎಲ್ಲಾಗುತ್ತೋ ಅಲ್ಲಿ 9 ಕುಂಕುಮದ ಬೊಟ್ಟನ್ನು ಹಿಡಿ. ಆಮೇಲೆ 9 ಎಳೆ ಗೆಜ್ಜೆ ವಸ್ತ್ರ, ಅಂದರೆ ನೀವು ಹಾರ ಥರ 9 ಎಳೆ ಮಾಡ್ಕೊಬೇಡಿ. ಒಂದು ಹೊಸ್ಕೆ ಅಂತ ಹೇಳ್ತಾರಲ್ವ, ಅಂದರೆ ಹತ್ತಿದ ಒಂದು ಉಂಡೆ ಬರೋದಲ್ಲ, ಅದು 9 ಆಗಬೇಕು. ಎಣಿಸಿದ್ರೆ 9 ಎಳೆ ಗೆಜ್ಜೆ ವಸ್ತ್ರ ಹಾಕಿ ಕುಂಕುಮದ ಬೊಟ್ಟಿಟ್ಟಾದಮೇಲೆ, ಆಮೇಲೆ ಆದಷ್ಟು ಅವತ್ತಿನ ದಿನ ತುಳಸಿನ ಕಡ್ಡಾಯವಾಗಿ ಶನಿವಾರ ಹಾಕಲೇಬೇಕು. ರಾಯರಿಗೆ ತುಳಸಿ ಎಷ್ಟು ಶ್ರೇಷ್ಠನೋ ಆಂಜನೇಯ ಸ್ವಾಮಿಗೂ ಅಷ್ಟೇ ಶ್ರೇಷ್ಠ. ನೀವು ಶನಿವಾರ ತುಳಸಿ ಹಾಕಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟೋ ಕಷ್ಟ ಕಳೀತಾ ಹೋಗುತ್ತೆ. ಆಮೇಲೆ ತುಳಸಿ ಹಾಕಿದಾದ್ಮೇಲೆ ತುಳಸಿ ಜೊತೆಗೆ ನಿಮ್ಗೆ ಏನು ಪ್ರೀತಿ ಆಗುತ್ತೋ ಆ ಹೂಗಳನ್ನ ಹಾಕಿ ಸ್ವಾಮಿ ಮುಂದೆ 2 ದೀಪನ ಹಚ್ಚಿ ಸಪ್ರೇಟಾಗಿ. ನೀವು ದೇವ್ರ ಮನೆಯಲ್ಲಿ ಏನು ಹಚ್ಚುತ್ತೀರಾ ಆಂಜನೇಯ ಸ್ವಾಮಿಗೆ ಅಂತಲೇ ಆ ವ್ರತದ ದಿನ 2 ದೀಪ ಸಪ್ರೇಟಾಗಿ ಹಚ್ಚಿ, ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಅವತ್ತು ಒಂದು ಹೊತ್ತು, ಅಂತಂದರೆ ಒಂದು ಶನಿವಾರ 12 ಗಂಟೆವರೆಗೂ ಉಪವಾಸ ಮಾಡಿ. ಆಗಲ್ಲ ಅನ್ನೋಂಥವ್ರು ಈ ಉಪವಾಸನ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಾಮಿಗೆ ಯಥಾಶಕ್ತಿ ಏನಾದರೂ ನೀವು ನೈವೇದ್ಯ ತೋರಿಸಿ. ವ್ರತ ಅಂತಂದಮೇಲೆ ಸ್ವಾಮಿಗೆ ಬಾಳೆಹಣ್ಣು ಅಂತಂದರೆ ಭಾಳ ಪ್ರೀತಿ. ಹಾಗಾಗಿ ನೀವು ವ್ರತ ಕಂಪ್ಲೀಟ್ ಆಗೋವರೆಗೂ, ಅಂದರೆ 9 ದಿನವೂ ಸಹ ಬಾಳೆಹಣ್ಣು ಇಡಲೇಬೇಕು. ಮತ್ತು 9 ವಾರನೂ ಸಹ ಕಾಯಿ ಹೊಡಿಲೇಬೇಕು. ಪಂಚಾರತಿ ಮಾಡಿ ಅಂತಂದರೆ ರಾಯರಿಗೆ 5 ಬತ್ತಿಗಳನ್ನ, ಹೂ ಬತ್ತಿಗಳನ್ನ ತುಪ್ಪದಲ್ಲಿ ನೆನೆಸ್ಬಿಟ್ಟು ಮಾಡ್ತೀವಲ್ವ, ಅದೇ ರೀತಿ ಸ್ವಾಮಿಗೂ ಸಹ 5 ಬತ್ತಿಗಳಿಂದ ಆರತಿಯನ್ನು ಮಾಡಿ. ಮತ್ತು ನಿಮ್ಗೆ ಅಷ್ಟೋತ್ರ ಹೇಳ್ಕೊಳ್ಳೋದಕ್ಕೆ ಬರೋಂಗಿದ್ರೆ ಸ್ವಾಮಿ ಅಷ್ಟೋತ್ರ ಹೇಳ್ಕೊಂಡು ಮಹಾಮಂಗಳಾರತಿ ಮಾಡಿ. ಇಲ್ಲಿಗೆ ಮನೆಯಲ್ಲಿ ಮಾಡುವಂತಹ ಪೂಜೆ ಮುಗಿಯುತ್ತೆ. ಆವತ್ತಿನ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು 9 ಪ್ರದಕ್ಷಿಣೆನ ಹಾಕಬೇಕು. ನೀವು 9 ಪ್ರದಕ್ಷಿಣೆ ಹಾಕಿ ಎಳ್ಳುಬತ್ತಿಯನ್ನು ಹಚ್ಚಿ ಸ್ವಾಮಿ ಸನ್ನಿಧಾನದಲ್ಲಿ. ಮಕ್ಕಳ ವಿಷಯಕ್ಕೋಸ್ಕರ ನೀವು ವ್ರತ ಮಾಡ್ತಿದ್ರಿ, ಅಂದರೆ ಮಕ್ಕಳು ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ಇಲ್ಲ ವಿದ್ಯೆ ಹತ್ತುತ್ತಾ ಇಲ್ಲ ಅನ್ನೋವಂಥವ್ರು ಮಕ್ಕಳ ವಿಷಯಕ್ಕೆ ವ್ರತ ಮಾಡ್ತಾಯಿದ್ರೆ ಆದಷ್ಟು ಮಕ್ಕಳನ್ನು ಸಹ ಕರೆದುಕೊಂಡೋಗಿ ಮಕ್ಕಳ ಕೈಲೂ ಸಹ ಪ್ರದಕ್ಷಿಣೆಯನ್ನು ಮಾಡಿಸಿ. ಈ ರೀತಿ ನೀವು 9 ವಾರ ಮಾಡೋ ಅಷ್ಟರಲ್ಲಿ ನಿಮ್ಮ ಎಷ್ಟೋ ಸಮಸ್ಯೆಗಳು ಕಳೆಯುತ್ತೆ. ಮಾಡಿ ನೋಡಿ. ದುಷ್ಟ ಶಕ್ತಿಗಳ ನಿವಾರಣೆ ನನ್ನಲ್ಲಿ, ಭೂತ ಪ್ರೇತ ಪಿಶಾಚಿ ಬಾಧೆಗಳಲ್ಲಿ ಅಥವಾ ವಾಮಾಚಾರದಿಂದ ನೀವು ತೊಂದರೆನ ಅನುಭವಿಸ್ತಿದ್ರೆ, ನೀವು ಎಲ್ಲೆಲ್ಲೋ ಹೋಗಿ ಅಲ್ಲಿ ಇಲ್ಲಿ ಶಾಸ್ತ್ರ ಕೇಳೋದು ಅಥವಾ ಜ್ಯೋತಿಷ್ಯಗಳ ಬಳಿ ಹೋಗಿ ಅದು ಇದು ಕೇಳೋದಕ್ಕಿಂತ ಈ ಸ್ವಾಮಿ ಹತ್ರ ಹೋಗಿ, ಸ್ವಾಮಿ ಮುಂದೆ ಯಾವ ಮಾಟ ಮಂತ್ರ ನಿಲ್ಲಲ್ಲ, ಯಾವ ದುಷ್ಟಶಕ್ತಿಗಳು ಸಹ ನಿಲ್ಲಲ್ಲ. ನಮಸ್ತೆ.